ಕನ್ನಡ ಸಿನಿಮಾ ರಂಗದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂದ್ರೆ ಅದು ನಟಿ ಮೋಹಿನಿ ಅಂತ ಹೇಳ್ಬೋದು. ವಿಷ್ಣುವರ್ಧನ್ ಅಂತ ಮೇರು ನಟರೊಂದಿಗೆ ಕಾಣಿಸಿಕೊಂಡು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ಮೋಹಿನಿಯವರು ಈಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹಾಗಾದ್ರೆ ಏನಾದರೂ ಈ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದಕ್ಕೆ ಮುಂಚೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ಇನ್ನು ನಿಶಬ್ದ ಸಿನಿಮಾದಲ್ಲಿ ನೀವು ಮೋಹಿನಿ ಅವರ ಅಭಿನಯ ನೋಡಿದ್ದೀರಾ. ಆದರೆ ವಿಷ್ಣುವರ್ಧನ್ ಜೊತೆ ನಾಯಕಿಯಾಗಿ ಮೋಹಿನಿ ಅವರು ಕಾಣಿಸ್ಕೊಳ್ತಾರೆ. ತುಂಬಾ ಅದ್ಭುತವಾದಂಥ ಅಭಿನಯನೂ ಕೂಡ ಮಾಡ್ತಾರೆ. ತದನಂತರ ರಾಯರು ಬಂದರೆ ಮಾವನ ಮನೆಗೆ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಒಳ್ಳೊಳ್ಳೆ ಸಿನಿಮಾನೂ ಕೂಡ ಮಾಡ್ತಾರೆ. ತದನಂತರ ಶ್ರೀರಾಮಚಂದ್ರ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡುತ್ತೆ. ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ಈ ಸಿನಿಮಾ ಕೂಡ ಭಾಳ ಹೆಸರು ತಂದು ಕೊಡುತ್ತೆ. ಇನ್ನು 2002ರಲ್ಲಿ ಇವರು ತಕ್ಷಣ ಮದುವೆ ಸಾಕ್ತಾರೆ. ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ಇವರು ಮತ್ತೆ ಭಾಳ ಬೇಡಿಕೆ ಇದ್ದಂಥ 80-90 ದಶಕದ ಭಾಳ ಬೇಡಿಕೆ ಇದ್ದರೆ 2000 ಇಸಲಿ ಏಕಾಏಕಿ ಮದುವೆ ಆಗ್ಬಿಡ್ತಾರೆ ಬೇಡಿಕೆ ಇದ್ದ ಸಂದರ್ಭದಲ್ಲೇ. ಆಮೇಲೆ ಚಿತ್ರರಂಗನ ಬಿಟ್ಬಿಡ್ತಾರೆ. ಸದ್ಯ ಚಿತ್ರರಂಗ ಬಿಟ್ಟು ಸಂಪೂರ್ಣವಾಗಿ ಚಿತ್ರರಂಗ ದೂರನೇ ಉಳ್ಕೊಳ್ತಾರೆ ಅಂತ ಹೇಳ್ಬೋದು. ಸದ್ಯ ಈಗ ಪತಿ ಮತ್ತು ಅವರ ಮಕ್ಕಳ ಜೊತೆ ಈಗ ಕೇರಳದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ.